ಅಮ್ಮನ ನಂಬಿ ಬಂದ್ರೆ ಕೆಟ್ಟವರಿಲ್ಲ. ಇಲ್ಲಿಗೆ ಬಂದು ಒಬ್ರು ನನಗೆ ಆಗ್ಲಿಲ್ಲ ಅಂತ ಓದೋರಿಲ್ಲ. ಎಲ್ಲ ಸಕ್ಸಸ್ಫುಲ್. ಎಲ್ಲರೂ ನಂಬಿ ಬಂದ್ರೆ ಎಲ್ಲರಿಗೂ ಒಳ್ಳೇದೇ ಆಗಿದೆ. ಯಾರು ನಾನು ನೊಂದ್ಕೊಂಡು ಹೋಗಿಲ್ಲ. 100% ನಮ್ಮ ಕಣ್ಮುಂದೆ ಇವಾಗ ನಾವು ಕುತ್ಕೊಳ್ತೀವಿ. ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ಹುಡ್ಕೊಳ್ತೀವಿ. ಒಬ್ರ ಮೇಲೆ ದೇವ್ರು ಬಂದಿಲ್ಲಲ್ಲ, ಇಲ್ಲ ನಮ್ಮ ಮೇಲೆ ದೇವ್ರು ಬಂದಿಲ್ಲಲ್ಲ. ನಾವು ಕೃಷ್ಣನ ದೇವ್ರನ್ನ ನಂಬಿ ಇಟ್ಕೊಂಡು ಕುತ್ಕೊಂಡ್ರೆ ನಮ್ಮ ಕಣ್ಣಿಗೆ ನಮಗೆ ಗೊತ್ತಾಗುತ್ತೆ. ಬೆಳಕು ಬರುತ್ತೆ, ಬೆಳಕಲ್ಲಿ ಎಲ್ಲಾನು ಗೊತ್ತಾಗುತ್ತೆ, ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಯಾರು ಇರ್ತಾರೆ, ನಮ್ಮ ಮನೆ ಬಗ್ಗೆ ಎಲ್ಲ ಕೇಳಿದ್ರೆ ನಾವು 100% ಅವ್ರಿಗೆ ಹೇಳಿದ್ವಿ. ನಮಗೆ ಒಂದು 30-40 ವರ್ಷದಿಂದ ನಮ್ಮ ಮನೆ ದೇವರೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿಗೂ ನಮಗೆ ಗೊತ್ತಾಗೇ ಇರಲಿಲ್ಲ. ಅಂದರೆ ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ನಮಗೆ ಇದೇ ದೇವ್ರು ಅಂತ ತೋರಿಸ್ಕೊಟ್ರು. ನಮ್ಗೆ ಸ್ಥಳನೂ ಯಾವ್ದು ಅಂತ ತೋರಿಸ್ಕೊಟ್ರು. ಅಲ್ಲಿಗೆ ಹೋಗಿ ಪೂಜೆ ಮಾಡಿದ್ಮೇಲೆ ಅಮ್ಮ ನಮಗೆ ಮನೆಗೆ ಬಂದರು. ಈ ಅಮ್ಮನೂ ನನ್ನ ಸೊಸೆ ಮೇಲೆ ಬಂದು ಇಬ್ಬರು ನಮ್ಮ ಮನೆ ತುಂಬಿದ್ದಾರೆ. ಮುನೇಶ್ವರ ಎಲ್ಲ 3 ಜನನು ಬಂದು ಮನೆ ತುಂಬಿದ್ದಾರೆ. ಅದು ನೆಕ್ಸ್ಟ್ ಆದಮೇಲೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ. ಒಂದು 10-15 ವರ್ಷದಿಂದ ಹುಷಾರಿಲ್ಲ. ಇಲ್ಲಿಗೆ ಅವ್ರಿಗೆ ಭೂತ ಹಿಡ್ಕೊಂಡ್ ದೆವ್ವ ಥರ ಹಿಡ್ಕೊಂಬಿಟ್ಟಿತ್ತು. ಅದು ಕ್ಲಿಯರ್ ಆಯಿತು.